ಹೆಲೋ ಫ್ರೆಂಡ್ಸ್, ಪ್ರಶಾಂತ್ ನೀಲ್ ಮತ್ತು NTR ಅವರ ಡ್ರ್ಯಾಗನ್ ಸಿನಿಮಾದ ಗ್ಲಿಮ್ಸ್ ನೋಡಿದಾಗ ಅಲ್ಲಿ ಆಫ್ಘಾನ್ ಟ್ರೇಡಿಂಗ್ ಕಂಪನಿ, ಸ್ಮಗ್ಲಿಂಗ್, ಡಾರ್ಕ್ ಬಿಸ್ನೆಸ್ ಗಳ ಬಗ್ಗೆ ಕೇಳಿದಾಗ ನನಗೆ ಸ್ಟ್ರೈಟ್ ಆಗಿ ನೆನಪಾಗಿದ್ದು ಗೋಲ್ಡನ್ ಟ್ರಯಾಂಗಲ್ ಎಂಬ ಪ್ರದೇಶ. ಈ ಒಂದು ಪ್ರದೇಶದಿಂದ 2 ಯುದ್ಧಗಳಾಗಿವೆ. ಅಲ್ಲಿ ಗನ್ಸ್ಗಿಂತ ಡ್ರಗ್ಸ್ ಪವರ್ಫುಲ್ ಆಗಿದ್ವು. ಅಲ್ಲಿ ಸರ್ಕಾರಕ್ಕಿಂತ ಮಾಫಿಯಾ ರೂಲ್ ಜಾಸ್ತಿ ಇತ್ತು. ಆಕ್ಚುಲಿ ಗೋಲ್ಡನ್ ಟ್ರಯಾಂಗಲ್ ಒಂದು ಫಾರೆಸ್ಟ್ ಏರಿಯಾ, ಆದ್ರೆ ಇದು ಕೇವಲ ಜಿಯೋಗ್ರಫಿಕಲ್ ಪ್ಲೇಸ್ ಮಾತ್ರ ಅಲ್ಲ. ಒಂದು ಕಾಲದಲ್ಲಿ ಇದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಓಪಿಯಂ ಮಾರ್ಕೆಟ್ ಆಗಿತ್ತು. ಹಿಸ್ಟ್ರಿ ಪ್ರಕಾರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಟೈಮಲ್ಲಿ ನಮ್ಮ ದೇಶದಲ್ಲಿ ಬೆಳೆದ ಅಫೀಮು ಅಥವಾ ಓಪಿಯಂ ಕಲ್ಕತ್ತಾ ಪೋರ್ಟ್ಸ್ ಮುಖಾಂತರ ಚೀನಾಗೆ ಎಕ್ಸ್ಪೋರ್ಟ್ ಆಗ್ತಿತ್ತು. ಆ ಟ್ರೇಡ್ನಿಂದ ಬ್ರಿಟಿಷರು ಅತಿ ಹೆಚ್ಚು ಪ್ರಾಫಿಟ್ಸ್ ಮಾಡ್ತಿದ್ರು. ಅಷ್ಟೇ ಅಲ್ಲ, ಆ ಪ್ರಾಫಿಟ್ಸ್ ಎಂಟೈರ್ ಬ್ರಿಟಿಷ್ ಎಂಪೈರ್ನ ನಡೆಸೋದಕ್ಕೆ ಯೂಸ್ ಆಗ್ತಿತ್ತು. ಆದರೆ ಮುಂದೆ ಇದೇ ಓಪಿಯಂ ಬಿಸ್ನೆಸ್ ಸ್ಲೋ ಆಗಿ ಹೆರೋಯಿನ್ ಮಾಫಿಯಾ ಆಗಿ ಕನ್ವರ್ಟ್ ಆಯಿತು. 1970ಸ್ಗೆ ಬಂದಾಗ ಈ ಗೋಲ್ಡನ್ ಟ್ರಯಾಂಗಲ್ ಹೆಸರು ಕೇಳಿದ್ರೆ ಸಾಕು, ಇಡೀ ಪ್ರಪಂಚಕ್ಕೆ ಡ್ರಗ್ಸ್ ನೆನಪಾಗುತ್ತಿತ್ತು. ಆದರೆ ಈಗ ಕ್ವಶನ್ ಏನಂದ್ರೆ, ಈ ಗೋಲ್ಡನ್ ಟ್ರಯಾಂಗಲ್ಗೂ ಬ್ರಿಟಿಷ್ ಇಂಡಿಯಾಗೂ ಇರೋ ಆಕ್ಚುಯಲ್ ಕನೆಕ್ಷನ್ ಏನು? ಗೋಲ್ಡನ್ ಟ್ರಯಾಂಗಲ್ ಎಷ್ಟು ಪವರ್ಫುಲ್ ಇದೆ? ಇನ್ನ ಟಾಟಾ ತರದ ಕಂಪನಿಗಳಿಗೆ ಈ ಓಪಿಯಂ ಮಾರ್ಕೆಟ್ಗೆ ಇರೋ ಸಂಬಂಧ ಏನು? ಈ ಡ್ರಗ್ ಟ್ರೇಡ್ ಹೇಗೆ ದೇಶದ ಎಕಾನಮಿ ಮೇಲೆ ಇಂಪ್ಯಾಕ್ಟ್ ಮಾಡ್ತು? ಈಗಿನ ನಾರ್ತ್ ಈಸ್ಟ್ ಇಂಡಿಯಾ ಪ್ರಾಬ್ಲಮ್ಸ್ಗೆ ಮತ್ತೆ ಗೋಲ್ಡನ್ ಟ್ರಯಾಂಗಲ್ಗೆ ಇರೋ ಲಿಂಕ್ ಏನು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಸ್ಟೋರಿನ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫಸ್ಟ್, ಈ ಗೋಲ್ಡನ್ ಟ್ರಯಾಂಗಲ್ ಅನ್ನೋ ಹೆಸರು ಯಾಕೆ ಇಷ್ಟೊಂದು ಡೇಂಜರಸ್ ಅನ್ನೋದನ್ನ ತಿಳ್ಕೊಳ್ಳೋಣ. ಗೋಲ್ಡನ್ ಟ್ರಯಾಂಗಲ್ ಅಂದ್ರೆ ಟ್ರೆಜರ್ ಪ್ಲೇಸ್ ಅಲ್ಲ. ಏಷ್ಯಾ ಖಂಡದಲ್ಲಿರೋ ಥಾಯ್ಲ್ಯಾಂಡ್, ಮಯನ್ಮಾರ್ ಮತ್ತು ಲಾವೋಸ್ ದೇಶಗಳ ಬಾರ್ಡರ್ ಸೇರುವಂತಹ ಒಂದು ಫಾರೆಸ್ಟ್ ಏರಿಯಾ. ಇದನ್ನ ಜಿಯೋಗ್ರಫಿಕಲಿ ನೋಡಿದ್ರೆ ಇದು ಕಂಪ್ಲೀಟ್ ಲ್ಯಾಂಡ್ ಲಾಕ್ಡ್ ಏರಿಯಾ. ಅಂದ್ರೆ ಸಮುದ್ರ ತುಂಬಾ ದೂರದಲ್ಲಿದೆ, ಆದ್ರೆ ಇಲ್ಲಿಗೆ ಇಲ್ಲಿಗಲ್ ರೂಟ್ಸ್ ತುಂಬಾ ಇದಾವೆ. ಈ ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಓಪಿಯಂ ಪಾಪಿ ಪ್ಲಾಂಟ್ಸ್ ನ ಬೆಳೀತಾರೆ. ಈ ಪ್ಲಾಂಟ್ಸ್ ಇಂದ ಬರೋ ರಾ ಮೆಟೀರಿಯಲ್ ಅನ್ನ ಓಪಿಯಂ ಅಂತಾರೆ. ಓಪಿಯಂಗೆ ಬ್ಲಾಕ್ ಗೋಲ್ಡ್ ಅಂತ ಕೂಡ ಕರೀತಾರೆ, ಯಾಕಂದ್ರೆ ಇದು ಲಿಟರಲಿ ಗೋಲ್ಡ್ ತರನೇ ಮನಿ ಜನರೇಟ್ ಮಾಡ್ತಿತ್ತು. 1970ರ ಸಮಯದಲ್ಲಿ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ರಿಪೋರ್ಟ್ಸ್ ಮತ್ತು ಇಂಟರ್ನ್ಯಾಷನಲ್ ಮೀಡಿಯಾಗಳಿಂದ ಗೋಲ್ಡನ್ ಟ್ರಯಾಂಗಲ್ ಅನ್ನೋ ಹೆಸರು ವರ್ಲ್ಡ್ ವೈಡ್ ಫೇಮಸ್ ಆಯಿತು. ಯಾಕಂದ್ರೆ ಆ ಟೈಮಲ್ಲಿ ಎಂಟೈರ್ ವರ್ಲ್ಡ್ ಡ್ರಗ್ ಮಾರ್ಕೆಟ್ಗೆ ಮೇಜರ್ ಸಪ್ಲೈ ಈ ಪ್ರದೇಶದಿಂದಲೇ ಹೋಗ್ತಿತ್ತು. ಇಲ್ಲಿ ಬೆಳೆಯೋ ರಾ ಓಪಿಯಂ ಅನ್ನ ಸೀಕ್ರೆಟ್ ಲ್ಯಾಬ್ಗಳಲ್ಲಿ ಹೆರೋಯಿನ್ ಆಗಿ ಕನ್ವರ್ಟ್ ಮಾಡ್ತಿದ್ರು. ಅದನ್ನ ಫಾರೆಸ್ಟ್ ರೂಟ್ಸ್ ಮತ್ತು ರಿವರ್ ರೂಟ್ಸ್ ಮುಖಾಂತರ ವಿದೇಶಗಳಿಗೆ ಸಪ್ಲೈ ಮಾಡ್ತಿದ್ರು. ಒಂದು ಟೈಮ್ ಅಲ್ಲಿ ಈ ಮಾಫಿಯಾ ಯಾವ ಲೆವೆಲ್ ಹೋಗಿತ್ತು ಅಂತಂದ್ರೆ, ಈ ಡ್ರಗ್ ಮಾಫಿಯಾನ ಅಲ್ಲಿದ್ದ ಗೌರ್ಮೆಂಟ್ಸ್ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಇನ್ನ ಡ್ರಗ್ ಲಾರ್ಡ್ಸ್, ಆರ್ಮ್ಡ್ ಗ್ಯಾಂಗ್ಸ್, ಇಲೀಗಲ್ ಮನಿ ಇವೆಲ್ಲವೂ ಸೇರಿ ಗೋಲ್ಡನ್ ಟ್ರಯಾಂಗಲ್ ಪ್ರದೇಶ ಸಪರೇಟ್ ಅಂಡರ್ ವರ್ಲ್ಡ್ ಎಕಾನಮಿಯಾಗಿ ಚೇಂಜ್ ಆಯಿತು. ಈ ಗೋಲ್ಡನ್ ಟ್ರಯಾಂಗಲ್ ಕತೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೇಕು ಅಂತಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾದ ಹಿಸ್ಟ್ರಿ ಬಗ್ಗೆ ನೀವು ತಿಳ್ಕೋಬೇಕು. ಅದು 1880ರ ಸಮಯ. ಆಗ ಇಂಡಿಯಾ ಆಲ್ರೆಡಿ ಬ್ರಿಟಿಷ್ ಕಂಟ್ರೋಲ್ ಅಲ್ಲಿತ್ತು. ಈಸ್ಟ್ ಇಂಡಿಯಾ ಕಂಪನಿ ಸ್ಲೋ ಆಗಿ ಇಡೀ ಭಾರತದ ವ್ಯಾಪಾರವನ್ನ ತನ್ನ ಕೈಯಲ್ಲಿ ಇಟ್ಕೊಂಡಿತ್ತು. ಆ ಟೈಮಲ್ಲಿ ಬ್ರಿಟಿಷರು ಚೀನಾ ಜೊತೆ ವ್ಯಾಪಾರಗಳನ್ನ ಮಾಡ್ತಿದ್ರು. ಚೀನಾದಿಂದ ಟೀ, ಸಿಲ್ಕ್ ತರದ ಲಕ್ಸುರಿ ಐಟಮ್ಸ್ ಗಳನ್ನ ಬ್ರಿಟಿಷರು ಇಂಪೋರ್ಟ್ ಮಾಡ್ಕೊಂತಿದ್ರು. ಪ್ರಾಬ್ಲಮ್ ಏನಂದ್ರೆ, ಚೀನಾದವರಿಗೆ ಬ್ರಿಟಿಷ್ ಪ್ರಾಡಕ್ಟ್ಸ್ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ಅಂದ್ರೆ ಬ್ರಿಟಿಷರು ಚೀನಾದಿಂದ ವಸ್ತುಗಳನ್ನು ಕೊಂಡ್ಕೊಳ್ತಿದ್ರು, ಆದರೆ ಚೀನಾ ಮಾತ್ರ ಬ್ರಿಟಿಷರ ಪ್ರಾಡಕ್ಟ್ಸ್ ತಗೊಂತಿರ್ಲಿಲ್ಲ. ಇದರಿಂದ ಬ್ರಿಟಿಷರ ದುಡ್ಡು ಡೈರೆಕ್ಟ್ ಆಗಿ ಚೀನಾಗೆ ಸೇರ್ತಿತ್ತು. ಇದನ್ನ ಸ್ಟಾಪ್ ಮಾಡಬೇಕು ಅಂತ ಬ್ರಿಟಿಷರು ಒಂದು ಪ್ಲಾನ್ ಮಾಡ್ತಾರೆ. ಅದೇ ಇಂಡಿಯಾದಲ್ಲಿ ಓಪಿಯಂ ಬೆಳೆಸೋದು. ಈ ಓಪಿಯಂ ಬೆಳೆಯೋದನ್ನ ಮುಖ್ಯವಾಗಿ ಬೆಂಗಾಲ್ ರೀಜನ್ ಮತ್ತು ನಾರ್ತ್ ಇಂಡಿಯಾ ಪ್ರದೇಶಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕಲ್ಟಿವೇಶನ್ ಶುರು ಮಾಡ್ತಾರೆ. ಇಲ್ಲಿ ಬೆಳೆದ ರಾ ಓಪಿಯಂ ಅನ್ನ ಈಸ್ಟ್ ಇಂಡಿಯಾ ಕಂಪನಿ ಆಫೀಸರ್ಸ್ ಕಲೆಕ್ಟ್ ಮಾಡಿ ಕಲ್ಕತ್ತಾ ಫ್ಯಾಕ್ಟರೀಸ್ ಅಲ್ಲಿ ಪ್ರೋಸೆಸ್ ಮಾಡಿಸಿ, ನಂತರ ಕಲ್ಕತ್ತಾ ಪೋರ್ಟ್ ಮುಖಾಂತರ ವ್ಯಾಪಾರಿಗಳಿಗೆ ಆಕ್ಷನ್ಸ್ ಹೋಗಿ ಆಮೇಲೆ ಚೀನಾ ಕಡೆ ಕಳಿಸ್ತಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈಸ್ಟ್ ಇಂಡಿಯಾ ಕಂಪನಿ ಡೈರೆಕ್ಟ್ ಆಗಿ ನಾವು ಡ್ರಗ್ಸ್ ಮಾರ್ತಿದ್ದೀವಿ ಅಂತ ಹೇಳ್ಕೊಳ್ತಿರ್ಲಿಲ್ಲ. ಅವರು ಟ್ರೇಡರ್ಸ್ ಮತ್ತು ಮಿಡಲ್ ಮೆನ್ಸ್ ಗಳ ಮುಖಾಂತರ ಇಂಡೈರೆಕ್ಟ್ ಆಗಿ ಬಿಸ್ನೆಸ್ ಮಾಡ್ತಿದ್ರು. ಹೀಗೆ ಚೀನಾ ಖಜಾನೆಯಿಂದ ಬ್ರಿಟಿಷರು ವಾಪಸ್ ತಮ್ಮ ಬ್ರಿಟಿಷ್ ಟ್ರೆಜರಿನ ತುಂಬಿಸ್ಕೊಂಡ್ರು. ಆದರೆ ಕಾಲ ಬದಲಾದಂತೆ ಚೀನಾ ಜನರು ಈ ಓಪಿಯಂಗೆ ಜಾಸ್ತಿ ಅಡಿಕ್ಟ್ ಆಗೋಗ್ತಾರೆ. ಲಕ್ಷಾಂತರ ಜನರು ಕೆಲಸ ಮಾಡೋದು ಬಿಟ್ಟು ಫುಲ್ ಟೈಮ್ ಈ ಓಪಿಯಂನ ಸೇವನೆ ಮಾಡ್ಕೊಂಡೇ ಇದ್ರು. ಈ ಸ್ಥಿತಿನ ನೋಡಿದ ಚೀನಾ ಸರ್ಕಾರ ಶಾಕ್ ಆಗಿ ತಕ್ಷಣ ಈ ಓಪಿಯಂ ಟ್ರೇಡ್ ನ ಬ್ಯಾನ್ ಮಾಡುತ್ತೆ. ಆದರೆ ಕಳ್ಳದಾರಿಯಲ್ಲಿ ಬರುತ್ತಿದ್ದ ಮಾಲನ್ನು ತಡೆಯೋದಕ್ಕೆ ಆಗಲ್ಲ. ಇನ್ನ ಬೇರೆ ದಾರಿ ಇಲ್ಲದೆ ಚೀನಾ ಬ್ರಿಟಿಷರ ಮೇಲೆ ಯುದ್ಧ ಮಾಡೋದಕ್ಕೆ ಸಿದ್ಧವಾಗುತ್ತೆ. ಅದು 1839ರಿಂದ 1842ರವರೆಗೆ ನಡೆದ ಫಸ್ಟ್ ಓಪಿಯಂ ವಾರ್. ಒಂದು ಕಡೆ ಚೀನಾ, ಇನ್ನೊಂದು ಕಡೆ ಬ್ರಿಟಿಷ್ ಸಾಮ್ರಾಜ್ಯ. ಆ ಯುದ್ಧದಲ್ಲಿ ಟೆಕ್ನಿಕಲಿ ಪವರ್ಫುಲ್ ಆಗಿದ್ದ ಬ್ರಿಟಿಷರು ಚೀನಾವನ್ನು ಸೋಲಿಸ್ತಾರೆ. ಕೊನೆಗೆ ಟ್ರೀಟಿ ಆಫ್ ನ್ಯಾನ್ಕಿಂಗ್ ಪ್ರಕಾರ ಸೋತ ಚೀನಾ ಹಾಂಗ್ಕಾಂಗ್ ಪ್ರದೇಶವನ್ನ ಬ್ರಿಟಿಷರಿಗೆ ಕೊಡಬೇಕಾದ ಪರಿಸ್ಥಿತಿ ಬರುತ್ತೆ. ಚೀನಾದಲ್ಲಿ ಓಪಿಯಂ ಅಡಿಕ್ಷನ್ ಯಾವ ಲೆವೆಲ್ ಹೋಗಿತ್ತು ಅಂತಂದ್ರೆ, ಲಕ್ಷಾಂತರ ಕುಟುಂಬಗಳು ನಾಶವಾಗಲು ಪ್ರಾರಂಭಿಸಿದವು. ಚೀನಾ ಎಕಾನಮಿ ವೀಕ್ ಆಗೋದಕ್ಕೆ ಶುರುವಾಯಿತು. ಆದರೆ ಇದು ಬ್ರಿಟಿಷರಿಗೆ ಬೇಕಾಗಿಲ್ಲ, ಯಾಕಂದ್ರೆ ಅವರ ಫೋಕಸ್ ದುಡ್ಡು ಮಾಡಬೇಕು ಮತ್ತು ಬ್ರಿಟಿಷ್ ಟ್ರೆಜರಿನ ತುಂಬಬೇಕು ಅಷ್ಟೇ.
ಹೀಗಿದ್ದಾಗ ಚೀನಾ ದೇಶ ಮತ್ತೊಮ್ಮೆ ಓಪಿಯಂ ಬ್ಯಾನ್ ಮಾಡುತ್ತೆ. 1856ರಿಂದ 1860ರವರೆಗೆ ಮತ್ತೆ ಸೆಕೆಂಡ್ ಓಪಿಯಂ ವಾರ್ ನಡೆಯುತ್ತೆ. ಈ ಯುದ್ಧದಿಂದ ಬ್ರಿಟಿಷರು ಚೀನಾದ ಮತ್ತಷ್ಟು ಪೋರ್ಟ್ಗಳ ಮೇಲೆ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಆದ್ರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಏನಂದ್ರೆ, ಈ ಓಪಿಯಂ ವ್ಯಾಪಾರದಲ್ಲಿ ಕೇವಲ ಬ್ರಿಟಿಷ್ ಕಂಪನಿಗಳು ಮಾತ್ರ ಇರಲಿಲ್ಲ, ಕೆಲವು ಇಂಡಿಯನ್ ಫ್ಯಾಮಿಲೀಸ್ ಕೂಡ ಇಂಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿದ್ವು. ಅವರಲ್ಲಿ ಟಾಟಾ ಗ್ರೂಪ್ ಕೂಡ ಸೇರಿತ್ತು. ಆ ಟೈಮಲ್ಲಿ ಕಾಟನ್ ಮತ್ತು ಓಪಿಯಂ ವ್ಯಾಪಾರ ಏಷ್ಯಾ ಮಾರ್ಕೆಟ್ ಅಲ್ಲಿ ಅತಿ ದೊಡ್ಡ ಬಿಸ್ನೆಸ್ ಅನ್ನೋದನ್ನ ತಿಳ್ಕೊಂಡು ಚೀನಾ ಮತ್ತು ಜಪಾನ್ ಕಡೆ ಎಕ್ಸ್ಪೋರ್ಟ್ ಮಾಡ್ತಿದ್ರು. ಪ್ರಮುಖವಾಗಿ ಈ ಕಲ್ಕತ್ತಾ ಮತ್ತು ಮುಂಬೈ ಪೋರ್ಟ್ಗಳು ಈ ವ್ಯಾಪಾರಕ್ಕೆ ಇಂಪಾರ್ಟೆಂಟ್ ಹಬ್ ಆಗಿದ್ವು. ಚೀನಾ ದೇಶಗಳು ಓಪಿಯಂ ಬ್ಯಾನ್ ಮಾಡಿದ್ರು ಕೂಡ ಆ ಟೈಮಲ್ಲಿ ಇಂಟರ್ನ್ಯಾಷನಲ್ ಟ್ರೇಡ್ ಈಗಿನ ಥರ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಇರಲಿಲ್ಲ. ಈ ಓಪಿಯಂ ಅಪಾಯಕಾರಿ ಅಂತ ಗೊತ್ತಿದ್ರೂ ಕೂಡ ಬಿಸ್ನೆಸ್ ವರ್ಲ್ಡಲ್ಲಿದ್ದ ವ್ಯಾಪಾರಸ್ಥರು ಇದನ್ನ ಕೇವಲ ಒಂದು ವ್ಯಾಪಾರದ ವಸ್ತುವಿನ ಹಾಗೆ ನೋಡ್ತಿದ್ರು. ಜಮ್ಶೆಡ್ಜಿ ಟಾಟಾ ಅವರು ಚೀನಾದಲ್ಲಿ ಟ್ರಾವೆಲ್ ಮಾಡಿದಾಗ ಅಲ್ಲಿ ಟೆಕ್ಸ್ಟೈಲ್ ಮತ್ತು ಕಾಟನ್ ಇಂಡಸ್ಟ್ರಿಗಳ ಫ್ಯೂಚರ್ ತುಂಬ ಪವರ್ಫುಲ್ ಇದೆ ಅಂತ ಗೊತ್ತಾಗುತ್ತೆ. ಅದರಿಂದ ಸ್ಲೋಲಿ ಅವರು ಇಂಡಸ್ಟ್ರಿಯಲ್ ವಿಷನ್ ಕಡೆ ಶಿಫ್ಟ್ ಆಗ್ತಾರೆ. ಬ್ರಿಟಿಷ್ ಸಾಮ್ರಾಜ್ಯ ಭಾರತವನ್ನು ಬಿಟ್ಟು ಹೋದ್ಮೇಲೆ ಓಪಿಯಂ ಬಿಸ್ನೆಸ್ ಮುಗೀತು ಅಂತ ಜಗತ್ತು ಅನ್ಕೊಂಡಿತ್ತು. ಆದರೆ ನಿಜವಾದ ಓಪಿಯಂ ಬಿಸ್ನೆಸ್ ಆಗ್ತಾನೆ ನೆಕ್ಸ್ಟ್ ಲೆವೆಲ್ಗೆ ಎಂಟರ್ ಆಯಿತು. ಮೊದಲಿಗೆ ಇಂಡಿಯಾ ಡ್ರಗ್ ಟ್ರೇಡ್ನ ಸೆಂಟರ್ ಆಗಿತ್ತು. ನಂತರ ಸ್ಲೋಲಿ ಮಯನ್ಮಾರ್, ಥಾಯ್ಲೆಂಡ್ ಮತ್ತು ಲಾವೋಸ್ ಬಾರ್ಡರ್ಗಳ ಕಡೆ ಡ್ರಗ್ ಟ್ರೇಡ್ ಶಿಫ್ಟ್ ಆಗುತ್ತೆ. ಅದೇ ನಂತರ ದಿನಗಳಲ್ಲಿ ಗೋಲ್ಡನ್ ಟ್ರಯಾಂಗಲ್ ಆಗುತ್ತೆ. ಈ ಬದಲಾವಣೆಗೆ ಮುಖ್ಯ ಕಾರಣ 1949ನಲ್ಲಿ ನಡೆದ ಚೀನಾದ ಕ್ರಾಂತಿ. ಆಗ ಚೀನಾದಲ್ಲಿ ಮಾವೋ ಜಡಾಂಗ್ ನೇತೃತ್ವದ ಕಮ್ಯುನಿಸ್ಟ್ ಪಾರ್ಟಿ ಪವರ್ಗೆ ಬರುತ್ತೆ. ಇವರ ಎದುರಾಳಿಯಾದ KMT ಆರ್ಮಿ ಸೋತೋಗಿ ಚೀನಾ ಬಿಟ್ಟು ಮಯನ್ಮಾರ್ ಕಾಡುಗಳ ಕಡೆ ಓಡಿ ಹೋಗ್ತಾರೆ. ಚೀನಾದಿಂದ ಓಡಿ ಬಂದ KMT ಆರ್ಮಿನ ನಡೆಸೋದಕ್ಕೆ ಅವರಿಗೆ ದುಡ್ಡು ಬೇಕಿತ್ತು. ಅವಾಗ ಅವರಿಗೆ ಸಿಕ್ಕ ಈಸಿ ಬಿಸ್ನೆಸ್ ಅಂದ್ರೆ ಓಪಿಯಂ ಟ್ರೇಡ್. ಮಯನ್ಮಾರ್ ಬಾರ್ಡರ್ ರೀಜನ್ ಅಲ್ಲಿ ಆಲ್ರೆಡಿ ಕೆಲವರು ಪಪ್ಪಿ ಕಲ್ಟಿವೇಶನ್ ಮಾಡ್ತಿದ್ರು. ಆದ್ರೆ KMT ಫೋರ್ಸಸ್ ಅಲ್ಲಿನ ಟ್ರೈಬಲ್ ಕಮ್ಯುನಿಟೀಸ್, ಎಸ್ಪೆಷಲಿ ಮಾಂಗ್ ಮತ್ತು ಮಿಯಾನ್ ಬುಡಕಟ್ಟು ಜನರನ್ನ ದೊಡ್ಡ ಮಟ್ಟದಲ್ಲಿ ಓಪಿಯಂ ಬೆಳೆಯೋಕೆ ಪ್ರೆಷರ್ ಮಾಡ್ತಾರೆ. ಆಗ ಅಲ್ಲಿಂದ ಪ್ರೊಡಕ್ಷನ್ ಲಿಟರಲಿ ಹೆಚ್ಚಾಗುತ್ತೆ. ಕೆಲವೇ ವರ್ಷಗಳಲ್ಲಿ 30 ಟನ್ ಬೆಳೆಯುತ್ತಿದ್ದ ಓಪಿಯಂ ಅನ್ನ 600 ಟನ್ಗಳಿಗೆ ಹೆಚ್ಚಿಸ್ತಾರೆ. ಅಂದ್ರೆ ಇಮ್ಯಾಜಿನ್ ಮಾಡಿ, ಒಂದು ಫಾರೆಸ್ಟ್ ಏರಿಯಾ, ಅದರೊಳಗೆ ಎಂಟೈರ್ ಇಂಟರ್ನ್ಯಾಷನಲ್ ಡ್ರಗ್ ಎಕಾನಮಿ ರನ್ ಆಗ್ತಿತ್ತು. ಅದೇ ಟೈಮಲ್ಲಿ ಅಮೆರಿಕ ದೇಶ ಗೋಲ್ಡನ್ ಟ್ರಯಾಂಗಲ್ ಅಂಡರ್ವರ್ಲ್ಡ್ ಮಾಫಿಯಾಗೆ ಎಂಟರ್ ಆಗುತ್ತೆ. ಅಮೆರಿಕಾಗೆ ಬಿಗ್ಗೆಸ್ಟ್ ಎನಿಮಿ ಅಂದ್ರೆ ಕಮ್ಯುನಿಸಂ ಆಗಿತ್ತು. ಹೀಗಿದ್ದಾಗ ಅಮೆರಿಕದ CIA ಕಮ್ಯುನಿಸ್ಟ್ ವಿರೋಧಿ ಅಂದ್ರೆ ಚೀನಾದ ವಿರೋಧಿಗಳಿಗೆ ಸೀಕ್ರೆಟ್ ಆಗಿ ಸಪೋರ್ಟ್ ಮಾಡ್ತಿತ್ತು. CIA ಸಪೋರ್ಟ್ ಪಡೆದ KMT ಫೋರ್ಸ್ಗಳು CIA ನಿಂದ ವೆಪನ್ಸ್ ಮತ್ತು ಇಲ್ಲಿಗಲ್ ಮನಿಯಿಂದ ಇನ್ನಷ್ಟು ಪವರ್ಫುಲ್ ಆಗ್ತಾರೆ. ಇದಲ್ಲದೆ ಥಾಯ್ಲೆಂಡ್ ಬಾರ್ಡರ್ಗಳಲ್ಲಿ ಮಿಲಿಟರಿ ಕ್ಯಾಂಪ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡಿ ಓಪಿಯಂ ರೂಟ್ಸ್ಗಳನ್ನು ಕಂಟ್ರೋಲ್ಗೆ ತಗೊಂತಾರೆ. ಅಲ್ಲಿಂದ ಗೋಲ್ಡನ್ ಟ್ರಯಾಂಗಲ್ ಒಂದು ಡ್ರಗ್ ಎಕಾನಮಿಯಾಗಿ ಟ್ರಾನ್ಸ್ಫಾರ್ಮ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಗೋಲ್ಡನ್ ಟ್ರಯಾಂಗಲ್ನ ನಿಜವಾದ ಅಂಡರ್ವರ್ಲ್ಡ್ನ ದಿಕ್ಕನ್ನೇ ಬದಲಾಯಿಸಿದಂತಹ ವ್ಯಕ್ತಿ ಈಗ ಎಂಟ್ರಿ ಕೊಡ್ತಾನೆ. ಅವನ ಹೆಸರು ಕುನ್ಸಾ. ಆ ಕಾಲದಲ್ಲಿ ವರ್ಲ್ಡ್ ಮೀಡಿಯಾ ಕುನ್ಸಾನನ್ನ ಓಪಿಯಂ ಕಿಂಗ್ ಅಂತ ಕರೀತಿತ್ತು. ಆದರೆ ಅವನ ಒರಿಜಿನಲ್ ಹೆಸರು ಬಂದು ಚಾಂಗ್ ಚೀಫು. 1934ರಲ್ಲಿ ಬ್ರಿಟಿಷ್ ಬರ್ಮಾದಲ್ಲಿ ಹುಟ್ಟಿದ ಕುನ್ಸಾ ಮೊದಲಿಗೆ KMT ಗ್ರೂಪ್ಸ್ ಮತ್ತು ಬರ್ಮೀಸ್ ಆರ್ಮಿ ಜೊತೆಯಲ್ಲೇ ಕೆಲಸ ಮಾಡ್ತಿದ್ದ. ಆದರೆ ನಂತರ ನನ್ನದೇ ಆರ್ಮಿ ನನ್ನದೇ ಟೆರಿಟರಿ ಅನ್ನೋ ಲೆವೆಲ್ಗೆ ಬೆಳಿತಾನೆ. ಡ್ರಗ್ ಬಿಸ್ನೆಸ್ ಮೇಲೆ ಕಣ್ಣಿಟ್ಟಿದ್ದ ಈ ಕುನ್ಸಾ ಪಬ್ಲಿಕ್ ಮುಂದೆ ನಾನು ಶಾನ್ ಸ್ಟೇಟ್ ಸ್ವಾತಂತ್ರ್ಯಕ್ಕಾಗಿ ಫೈಟ್ ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ತಿದ್ದ. 1967ನಲ್ಲಿ ಕುನ್ಸಾ KMT ಗ್ರೂಪ್ಸ್ಗೆ ಓಪಿಯಂ ಟ್ಯಾಕ್ಸ್ ಕಟ್ಟೋದನ್ನ ನಿಲ್ಲಿಸಿ ಎಲ್ಲರನ್ನ ಎದುರಾಕೊಂಡು 300 ಕತ್ತೆಗಳ ಜೊತೆ 500 ಜನರ ಸೈನ್ಯವನ್ನು ಕಟ್ಟಿ ಡ್ರಗ್ ಬಿಸ್ನೆಸ್ ಶುರು ಮಾಡ್ತಾನೆ. ಇದರಿಂದ 1967ನಲ್ಲಿ ಓಪಿಯಂ ಯುದ್ಧ ನಡೆಯುತ್ತೆ. 1976ರಿಂದ 1996ರವರೆಗೆ ಗೋಲ್ಡನ್ ಟ್ರಯಾಂಗಲ್ನಲ್ಲಿ ಕುನ್ಸಾ ಹೇಳಿದ್ದೇ ಶಾಸನವಾಗಿತ್ತು. ಆ ಟೈಮಲ್ಲಿ ಕುನ್ಸಾನನ್ನ ಡ್ರಗ್ ಲಾರ್ಡ್, ಶಾಡೋ ಕಿಂಗ್ ಅಂತ ಕರಿತಿದ್ರು. ಈ ಕುನ್ಸಾ ಮೋಂಗ್ ತಾಯ್ ಆರ್ಮಿ ಅನ್ನೋ ಸ್ವಂತ ಸೈನ್ಯವನ್ನ ಕಟ್ಟಿದ್ನು. ಈಗಾಗಲೇ ನಡೀತಿದ್ದ ಓಪಿಯಂ ಟ್ರೇಡ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋದ. ಸ್ವಂತ ಲ್ಯಾಬ್ಗಳನ್ನ ನಿರ್ಮಿಸಿ ಅಲ್ಲಿ ಓಪಿಯಂ ಅನ್ನ ಹೆರಾಯಿನ್ ಆಗಿ ಕನ್ವರ್ಟ್ ಮಾಡಿ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಸಪ್ಲೈ ಮಾಡೋದಕ್ಕೆ ಶುರು ಮಾಡಿದ. ಇದರಿಂದ ಅಮೆರಿಕ, ಯುರೋಪ್, ಏಷ್ಯಾ ಎಲ್ಲಾ ಕಡೆ ಕುನ್ಸಾ ನೆಟ್ವರ್ಕ್ ಜಾಸ್ತಿ ಆಯಿತು. ಇದರ ಜೊತೆ ವೆಸ್ಟರ್ನ್ ಕಂಟ್ರೀಸ್ ಯೂತ್ ಅಲ್ಲಿ ಹೆರಾಯಿನ್ ಅಡಿಕ್ಷನ್ ಮಿತಿ ಮೀರಿತ್ತು. ಹೀಗೆ ಕುನ್ಸಾ ತನ್ನ ಸ್ವಂತ ಲ್ಯಾಬ್ಗಳಲ್ಲಿ ಡ್ರಗ್ ಪ್ರೋಸೆಸ್ ಮಾಡಿ ಇಂಟರ್ನ್ಯಾಷನಲ್ ಸ್ಮಗ್ಲರ್ಸ್ಗೆ ಸಪ್ಲೈ ಮಾಡಿ ಸುಮಾರು $60 ಮಿಲಿಯನ್ ಡ್ರಗ್ ಮನಿನ ಸಂಪಾದನೆ ಮಾಡಿದ್ದ. ಆ ದುಡ್ಡನ್ನ ಮಯನ್ಮಾರ್ ಬ್ಯಾಂಕ್ಸ್ ಮತ್ತು ಬಿಸ್ನೆಸ್ ನೆಟ್ವರ್ಕ್ಸ್ ಮುಖಾಂತರ ಮನಿ ಲಾಂಡ್ರಿಂಗ್ ಮಾಡ್ತಿದ್ದ. ಅವನ ಟೆರಿಟರಿ ಒಳಗೆ ಗೌರ್ಮೆಂಟ್ ಫೋರ್ಸ್ ಕೂಡ ಹೋಗೋದಕ್ಕೆ ಭಯ ಪಡ್ತಿದ್ವು. ಆ ಲೆವೆಲ್ಗೆ ಬೆಳೆದಿದ್ದ. ಆದರೆ ಪ್ರತಿಯೊಂದು ಸಾಮ್ರಾಜ್ಯಕ್ಕೂ ಒಂದು ಅಂತ್ಯವಿರುತ್ತೆ ಅಲ್ವಾ? ಅದೇ ರೀತಿ 1990s ಅಲ್ಲಿ ಕುನ್ಸಾ ನೆಟ್ವರ್ಕ್ ಬ್ರೇಕ್ ಮಾಡೋದಕ್ಕೆ ಅಮೆರಿಕ ಮತ್ತು ಇಂಟರ್ನ್ಯಾಷನಲ್ ಏಜೆನ್ಸಿಗಳು ಸಂಚು ರೂಪಿಸ್ತವೆ. ಕುನ್ಸಾನ ಡ್ರಗ್ ರೂಟ್ಸ್ ಟ್ರ್ಯಾಕ್ ಮಾಡಿ ಫೈನಾನ್ಷಿಯಲ್ ನೆಟ್ವರ್ಕ್ ನ ಟಾರ್ಗೆಟ್ ಮಾಡಿ ಎಲ್ಲವನ್ನ ನಾಶ ಮಾಡ್ತಾರೆ. ಕೊನೆಗೆ 1996ರಲ್ಲಿ ಕುನ್ಸಾ ಮಯನ್ಮಾರ್ ಸರ್ಕಾರಕ್ಕೆ ಸರೆಂಡರ್ ಆಗ್ತಾನೆ. ಆಮೇಲೆ 2007ರಲ್ಲಿ ಕುನ್ಸಾ ಮರಣ ಹೊಂದುತ್ತಾನೆ. ಇವನ ಸಾವಿನ ನಂತರ ಕೂಡ ಈ ಡ್ರಗ್ ಮಾಫಿಯಾ ನಿಲ್ಲಲ್ಲ. ಯಾಕಂದ್ರೆ ಅವನು ಕಟ್ಟಿದ್ದ ಡ್ರಗ್ ರೂಟ್ಸ್, ಸ್ಮಗ್ಲಿಂಗ್ ನೆಟ್ವರ್ಕ್ಸ್ಗಳು ಈಗಲೂ ಜೀವಂತವಾಗಿವೆ.
ಕುನ್ಸಾ ಸತ್ ಮೇಲೆ ಯುನೈಟೆಡ್ ವಾ ಸ್ಟೇಟ್ ಆರ್ಮಿ ಪವರ್ಫುಲ್ ಆಗಿ ಬೆಳೀತು. ಆದ್ರೆ ಈಗ ಓಲ್ಡ್ ಸ್ಟೈಲ್ ಓಪಿಯಂ ಬಿಸ್ನೆಸ್ ನ ಬಿಟ್ಟು ಸಿಂಥೆಟಿಕ್ ಡ್ರಗ್ಸ್ ಕಡೆ ಇವರು ಶಿಫ್ಟ್ ಆದ್ರು. ಇವರಿಗೆ ಈಗ ದೊಡ್ಡ ಪಾಪಿ ಪ್ಲಾಂಟ್ಸ್ ಫೀಲ್ಡ್ಸ್ ಕೂಡ ಬೇಕಾಗಿಲ್ಲ, ಒಂದು ಚಿಕ್ಕ ಸೀಕ್ರೆಟ್ ಲ್ಯಾಬ್ ಇದ್ರೆ ಸಾಕು. ಈ ಸಿಂಥೆಟಿಕ್ ಡ್ರಗ್ಸ್ ಹೆರಾಯಿನ್ ಗಿಂತ ಚೀಪ್ ಮತ್ತು ಪ್ರಾಫಿಟ್ಸ್ ಕೂಡ ಜಾಸ್ತಿ. ಪ್ರೆಸೆಂಟ್ ಗೋಲ್ಡನ್ ಟ್ರಯಾಂಗಲ್ ಅಂಡರ್ವರ್ಲ್ಡ್ ಅಂದ್ರೆ ಕೇವಲ ಡ್ರಗ್ ಮಾಫಿಯಾ ಮಾತ್ರ ಅಲ್ಲ, ಅಲ್ಲಿ ಮನಿ ಲಾಂಡ್ರಿಂಗ್, ಇಲಿಗಲ್ ಕೆಸಿನೋಸ್, ಹ್ಯೂಮನ್ ಟ್ರಾಫಿಕಿಂಗ್, ಸೈಬರ್ ಸ್ಕ್ಯಾಮ್ ಕಾಂಪೌಂಡ್ಸ್, ಆನ್ಲೈನ್ ಫ್ರಾಡ್ ನೆಟ್ವರ್ಕ್ಸ್ ಇವೆಲ್ಲ ಸೇರಿರೋ ಜಿಯೋಗ್ರಫಿಕಲ್ ಪ್ಲೇಸ್ ಈ ಗೋಲ್ಡನ್ ಟ್ರಯಾಂಗಲ್. ಇದು ಗೋಲ್ಡನ್ ಟ್ರಯಾಂಗಲ್ ನ ಸ್ಟೋರಿ. ಆದರೆ ಈಗ ಇನ್ನೊಂದು ಬೇಸರದ ವಿಚಾರ ಏನಂದ್ರೆ, ಮಣಿಪುರದಲ್ಲಿ ನಡೆದಿರೋ ಎಥ್ನಿಕ್ ಕಾನ್ಫ್ಲಿಕ್ಟ್ ಗೆ ಗೋಲ್ಡನ್ ಟ್ರಯಾಂಗಲ್ ಡ್ರಗ್ ನೆಟ್ವರ್ಕ್ ಗೆ ಇಂಡೈರೆಕ್ಟ್ ಆಗಿ ಸಂಬಂಧಗಳಿವೆ. ಅದೇಗಂದ್ರೆ ಮಣಿಪುರ ಸ್ಟೇಟ್ ಮಯನ್ಮಾರ್ ಜೊತೆ ಬಾರ್ಡರ್ ಶೇರ್ ಮಾಡ್ಕೊಳ್ಳುತ್ತೆ. ಇಲ್ಲಿ ಮಣಿಪುರ ಮತ್ತು ಮಯನ್ಮಾರ್ ಗಡಿಯನ್ನ ಫೆನ್ಸಿಂಗ್ ಅಲ್ಲಿ ಹಾಕಿದ್ದಾರೆ, ಆದ್ರೆ ಆ ಫೆನ್ಸಿಂಗ್ ಸ್ಟ್ರಾಂಗ್ ಇಲ್ಲ. ಇದರಿಂದ ಡ್ರಗ್ಸ್, ವೆಪನ್ಸ್ ಮತ್ತು ಇಲ್ಲಿಗಲ್ ಮೈಗ್ರೆಂಟ್ಸ್ ಸುಲಭವಾಗಿ ಮಣಿಪುರ ಸ್ಟೇಟ್ ಒಳಗೆ ನುಗ್ತಿದ್ದಾರೆ. ಅಲ್ಲದೆ ಕೆಲವು ವರ್ಷಗಳಿಂದ ಮಣಿಪುರ ಇಲ್ಲಿಗಲ್ ಆಗಿ ಓಪಿಯಂ ಅನ್ನ ಬೆಳೀತಿದ್ರು. ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಮಣಿಪುರ ಸರ್ಕಾರ ವಾರ್ ಆನ್ ಡ್ರಗ್ಸ್ ಅನ್ನೋ ಕ್ಯಾಂಪೇನ್ ಅನ್ನ ಮಾಡಿತ್ತು. ಆದರೆ ಮಣಿಪುರದ ಕೂಕಿ ಬುಡಕಟ್ಟುಗಳು ಈ ಕ್ಯಾಂಪೇನ್ ಅನ್ನ ಸೆಲೆಕ್ಟಿವ್ ಟಾರ್ಗೆಟಿಂಗ್ ಅಂತ ಆರೋಪ ಮಾಡಿದೆ. ಇದರಿಂದ ಕೂಕಿ ಬುಡಕಟ್ಟು ಜನರು ಮಣಿಪುರ ಸರ್ಕಾರದ ಮೇಲೆ ಯಾವಾಗಲೂ ಗಲಾಟೆ ನಡೆಸ್ತಾ ಇರ್ತಾರೆ. ಓವರ್ ಆಲ್ ಮಣಿಪುರ್ ವೈಲೆನ್ಸ್ ಪ್ಯೂರ್ಲಿ ಎಥ್ನಿಕ್ ಇಶ್ಯೂ ಮಾತ್ರ ಅಲ್ಲ, ಡ್ರಗ್ಸ್, ಬಾರ್ಡರ್ ಪಾಲಿಟಿಕ್ಸ್, ಇಲಿಗಲ್ ಆರ್ಮ್ಸ್ ಮತ್ತು ಜಿಯೋ ಪಾಲಿಟಿಕ್ಸ್ ಗಳಿಂದ ಮಿಕ್ಸ್ ಆಗಿರೋ ಹೈಲಿ ಸೆನ್ಸಿಟಿವ್ ಕ್ರೈಸಿಸ್ ಆಗಿದೆ. ಇಲ್ಲಿವರೆಗೆ ನೋಡಿದ್ದೀರಿ ಅಂದರೆ ಈ ವಿಡಿಯೋ ಇಷ್ಟ ಆಗೇ ಇರುತ್ತೆ. ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.